ಇನ್ನು ಎಂಎಲ್ಸಿ ಆಯ್ಕೆಯಲ್ಲೂ ಕೂಡ ಗೊಂದಲ ಮುಂದುವರಿತಿದೆ. ಸಚಿವರಿಂದ ಕೊನೆ ಹಂತದಲ್ಲಿ ತಮ್ಮವರ ಪರವಾಗಿ ಲಾಬಿ ನಡೆಸುವಂತದ್ದಾಗ್ತಾ ಇದೆ. ಎಂಎಲ್ಸಿ ಆಯ್ಕೆಯಲ್ಲೂ ಕೂಡ ಗೊಂದಲ ಮುಂದುವರಿತಿರೋದು. ಸಚಿವರಿಂದ ಕೊನೆಯ ಹಂತದಲ್ಲಿ ತಮ್ಮವರ ಪರ ಲಾಬಿ ಹೆಚ್ಚಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸಚಿವರು ತಮ್ಮ ಕಡೆ ಅವರಿಗೆ ಎಂಎಲ್ಸಿ ಸ್ಥಾನ ಕೊಡಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. 4 ನಾಮನಿರ್ದೇಶನ ಸ್ಥಾನಕ್ಕೆ ನಡೀತಿರುವಂಥ ಆಯ್ಕೆ ಕಸರತ್ತು. ಈಗಾಗಲೇ ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಎಂಎಲ್ಸಿ ಆಯ್ಕೆಗೆ ಬ್ರೇಕ್. ತಮ್ಮ ಸಮುದಾಯದ ನಾಯಕರ ಪರ ಸಚಿವರು ಲಾಬಿ ಮಾಡ್ತಿದ್ದಾರೆ. ಸಚಿವರ ಲಾಬಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸದ್ಯಕ್ಕೆ ಅಂತ ಆಸಕ್ತಿ ತೋರಿಸಿರೋ ಹಾಗೆ ಕಾಣಿಸ್ತಾ ಇಲ್ಲ. ಸಚಿವರ ಲಾಬಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಪಷ್ಟ ನಿರಾಕರಣೆ. ಈಗಾಗಲೇ ತಾನೇ ಪಟ್ಟಿಗೆ ಸಹಿ ಹಾಕಿ ಅನುಮೋದಿಸಿದ್ದೆ, ನಾನೇ ಸೈನ್ ಮಾಡಿದ್ದೆ, 4 ಹೆಸರಿಗೆ ಸಹಿ ಹಾಕಿ ಅನುಮೋದಿಸಿದ್ದು ಬಾಕಿ. ಇದೀಗ ಮತ್ತೆ ಬದಲಾವಣೆ ಮಾಡೋದು ಸರಿಯಾಗಲ್ಲ. ಬದಲಾಯಿಸಿದ್ರೆ ಆದೇಶ ತಾನೇ ಧಿಕ್ಕರಿಸಿದಂತಾಗುತ್ತೆ. ಮುಂದೆ ಅವಕಾಶ ಇದ್ದಾಗ ಮನವಿಯನ್ನ ಪರಿಗಣಿಸ್ತೀನಿ, ಸದ್ಯಕ್ಕಂತೂ ಬದಲಾವಣೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಚಿವರಿಗೆ ಸೂಚನೆಯನ್ನು ಕೊಟ್ಟಿರುವಂಥ ಮಲ್ಲಿಕಾರ್ಜುನ ಖರ್ಗೆ. ಹೀಗಾಗಿ ತಕ್ಷಣಕ್ಕೆ ನನ್ನಿಂದ ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ, ಪರೋಕ್ಷವಾಗಿ ಹೇಳಿರುವಂಥ ಮಲ್ಲಿಕಾರ್ಜುನ ಖರ್ಗೆ. ಆ ಮೂಲಕ ಲಾಬಿ ಮಾಡ್ತಿರುವಂಥವ್ರಿಗೊಂದು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು, ಅಂದರೆ ಸಂದೇಶವನ್ನು ಕೊಟ್ಟಿದ್ದಾರೆ.